ನೀವು ನೋಡ್ತಿರುವಂತಹ ಬೆಳವಣಿಗೆ ಮಂಡ್ಯ ಲೋಕಸಭಾ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಕೊನೆಯ ಹಂತ ಇದು. ಸ್ವಾಭಿಮಾನದ ಪ್ರತಾಪ ಒಂದು ಕಡೆ, ಅಭಿವೃದ್ಧಿಯ ಜಪ ಇನ್ನೊಂದು ಕಡೆ. ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸುಮಲತಾ ಅಂಬರೀಶ್, ಅಂದ್ರೆ JDS ವರ್ಸಸ್ ಪಕ್ಷೇತರ ಅಭ್ಯರ್ಥಿ. ಈ ಕ್ಷಣ ತುಂಬಾ ಜನ ಪಬ್ಲಿಕ್ ಟಿವಿ ನೋಡ್ತಿರೋರಿಗೆ ಕಳೆದ ಒಂದು ತಿಂಗಳಲ್ಲಿ ಅಬ್ಬಾ ಈ ಚುನಾವಣಾ ರಣಕಣದಲ್ಲಿ ಏನೆಲ್ಲ ಆಗೋಯ್ತಪ್ಪ ಅಂತ ಅನಿಸ್ತಾ ಇರುತ್ತೆ. ರಂಗೇರ್ತಿರುವಂತಹ ಅದರಲ್ಲೂ ಮಂಡ್ಯದ ಚುನಾವಣಾ ರಣಕಣ ಇದು. ಅಂದ್ರೆ ಒಂದು ಕಡೆ ವಾಗ್ದಾಳಿ, ವಾಗ್ಯುದ್ಧ, ಒಂದು ರೀತಿ ಸ್ವತಂತ್ರ ಅಭ್ಯರ್ಥಿ ಸುಮಲತಾ ವಿರುದ್ಧ ದಳಪತಿಗಳ ಟೀಮ್ಗಳು ಮಾಡಿದಂತಹ ಒಂದೊಂದು ಆರೋಪಗಳು, ಅದಕ್ಕೆ JDS ನಾಯಕರ ವಾಗ್ಬಾಣಕ್ಕೆ ಜೋಡೆತ್ತುಗಳು ಕೌಂಟರ್ ಕೊಡ್ತಾ ಇರೋದು. ಅಂದರೆ ಯಶ್ ಮತ್ತು ದರ್ಶನ್ ಇಬ್ರು ಕೂಡ ಕೌಂಟರ್ ಕೊಡ್ತಾ ಇದ್ದದ್ದು ಒಂದು ರೀತಿ ಮಂಡ್ಯದ ಜನತೆಗೆ ಭಾಷಣದ ಬಾಡೂಟ, ಭರ್ಜರಿ ಬಾಡೂಟವನ್ನು ಅವ್ರು ಯಾರೂ ಕೂಡ ಮರೆಯೋ ಹಾಗಿಲ್ಲ ಅನ್ಸದೆ. ಪಬ್ಲಿಕ್ ಟಿವಿಯ ಟೀಮ್ ಈ ಒಂದು ತಿಂಗಳಿನಲ್ಲಿ ಅವರು ಮಾಡಿದ ಕೌಂಟರ್ ಅಟ್ಯಾಕ್, ಇವ್ರು ಮಾಡಿದಂಥ ಅಟ್ಯಾಕ್ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಾ ಇದೆ. ಸೊ ಮಂಡ್ಯ ರಣಕಣದ ಖಾರವಾದ ಮಾತಿನ ಹೂರಣ ಹೇಗಿತ್ತು ಅಂದರೆ ಹೀಗಿತ್ತು, ತೋರಿಸ್ತಾ ಇದ್ದೀವಿ, ನೋಡ್ಬಿಡಿ. ಸುಮಲತಾ ಯಾರು ಚಾಲೆಂಜ್ ಇನ್ನೂ ಗಂಡಸತ್ತು ಇನ್ನೂ ಒಂದು ತಿಂಗಳಾಗಿಲ್ಲ, 2 ತಿಂಗಳಾಗಿಲ್ಲ. ಸುಮಲತಾ ಯಾರು ಚಾಲೆಂಜ್ ಇನ್ನೂ ಗಂಡಸತ್ತು ಇನ್ನೂ ಒಂದು ತಿಂಗಳಾಗಿಲ್ಲ, 2 ತಿಂಗಳಾಗಿಲ್ಲ. ಯಾವಾಗ ಇವರು ಚಾಲೆಂಜ್ ತಗೊಂಡ್ರು ಕೆಲವರು, ಅದನ್ನ ಟೈಮ್ ಬಂದಾಗ ಹೇಳ್ತೀವಿ. ರಾಜಕಾರಣ ಅವ್ರಿಗೆ ಚಾಲೆಂಜ್ ತಗೊಂಡಾಗ ಅದು ಚಾಲೆಂಜಿಗೆ ನಾವು ಎದುರಿಸ್ಬೇಕಲ್ಲ, ಹಿಂದೆ ಓಡೋಕ್ಕಾಗುತ್ತಾ? ಪಲಾಯನ ಅಂತೂ ಮಾಡ್ಸೋಕೆ ಚಾನ್ಸೇ ಇಲ್ಲ ಬಿಡಿ. ಯಾಕೆಂದ್ರೆ ಇದು ಒಂಥರ ನಮ್ಗೆ ಸ್ಟ್ರೆಂತ್ ಕೊಡುತ್ತೆ. ಯಾಕೆಂದ್ರೆ ಈ ತರದ ಮಾತುಗಳು ಕೇಳಿದಾಗ ಜನಕ್ಕೆ ಆಗೋ ಒಂದು ಅದೇನಂತಾರೆ, ಒಂದು ಎಮೋಷನ್ ಇದೆಯಲ್ಲ, ಅದನ್ನ ನೀವೇ ನೋಡ್ತಾ ಇದ್ದೀರಾ. ಸೊ ಅದು ನನಗೆ ಒಂದಷ್ಟು ಸ್ಟ್ರೆಂತ್ ತುಂಬುತ್ತೆ. ಹೌದು, ನಾನು ಮಾಡೋದು ಕರೆಕ್ಟ್ ಇದ್ದಾಗ ನಾನು ಯಾಕೆ ಹೆದರ್ಕೋಬೇಕು? ನಾನೇನಾದ್ರು ತಪ್ಪು ಮಾಡಿದ್ನ, ಯಾರಿಗಾದ್ರೂ ದ್ರೋಹ ಮಾಡಿದಿನ, ಅಥವಾ ಯಾರ ಬಗ್ಗೆನಾದ್ರೂ ನಾನು ಕೆಟ್ಟದಾಗಿ ಮಾತಾಡಿದ್ನ, ಇವ್ ಮೂರನ್ನು ನನ್ಗೆ ಹೇಳಿ ತೋರಿಸ್ಬಿಡಿ ಎಲ್ಲಾದ್ರೂ. ನಾಯ್ಡು ಜನಾಂಗದವರು ಎಷ್ಟು ಜನನ ಮರಳು ಮಾಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಲೆಕ್ಕ ಹಾಕ್ಬಿಡಿ. ತೀರ್ಮಾನ ಆಗ್ಬಿಡ್ಲಿ ಇವತ್ತು. ಇನ್ನು ಎಲೆಕ್ಷನ್ 15 ದಿವಸ ಆದ್ರೆ ಅವ್ರ ಗೌಡ್ರ ಮತ್ತು ಒಕ್ಕಲಿಗರ ಅಂತ. ನೀವು ರಾಜಕೀಯದಲ್ಲಿ ಇದ್ರಲ್ಲ ಅಂಬರೀಶ್, ಯಾಕೆ ಸೇವೆ ಮಾಡ್ಬೋದಾಗಿತ್ತಲ್ಲ? ನಿಮ್ಮಂತವ್ರು ಹೋದಾಗ ಬರ್ರಿ, ಎಲ್ಲ ಓಟ್ ಕೊಟ್ಟಿದ್ದಾರೆ, ನೀವು ಕೆಲಸ ಮಾಡ್ಕೊಡಿ, ಯಾಕೆ ಇನ್ನು ಮನಗಿದ್ದೀರಿ, ಬರ್ರಿ ಇವ್ರನ್ನ ಲೆಟರ್ ಕೊಡ್ರಿ, ಫೋನ್ ಮಾಡ್ರಿ ಅಂತ ಹೇಳ್ಬೋದಾಗಿತ್ತಲ್ಲ. ಒಂದು ದಿವಸ ರಾಜಕೀಯ ಮಾಡಕ್ ಬರಲಿಲ್ಲ. ಅದು ಬೇರೆ ಹೇಳಿ ಕೇಳಿ ಜಾತ್ಯತೀತ ಜನತಾದಳ ಅಂತಾರೆ. ಜಾತಿ ಬಿಟ್ರೆ ಇನ್ನೇನು ಇಲ್ಲ ವಿಷಯ ಅವ್ರಿಗೆ. ಜನ ಏನು ಮುಟ್ಟಾಳ್ರಲ್ಲ ಬಿಡಿ. ಅದು ಮಂಡ್ಯದ ಜನತೆ ಅಂತೂ ತುಂಬಾನೇ ಅವರು ಬುದ್ಧಿವಂತರಿದ್ದಾರೆ. ಇಂಥ ಮಾತುಗಳಿಗೆ ಒಂದ್ಸಲ ಏನೋ ನಂಬಿ ಮೋಸ ಹೋಗ್ಬೋದು, ಪ್ರತಿ ಸಲ ಹೋಗಲ್ಲ. ಓ, ಏನ್ ಎತ್ತುಗಳಂತೀವು ಇವು. ಜೋಡೆತ್ತು ಅಂದ್ರೆ ಹೊಲದಲ್ಲಿ ಉಡ್ತು ಕೆಲಸ ಮಾಡವಲ್ಲ ಇವು. ರೈತರು ಬೆಳೆದು ಫಸಲ್ ಇರ್ತದಲ್ಲ, ಅರ್ಧ ರಾತ್ರಿ ಹೋಗಿ ಫಸಲ್ನ ತಿಂದು ಅಷ್ಟು ಪುಷ್ಟವಾಗಿ ಹೋಗಂತವ್ ಇವು. ಗೊತ್ತಲ್ಲ ನೋಡಿ, ನಾವು ಮಾತಾಡೋರು ಸಿನಿಮಾ ಡೈಲಾಗು, ಅವ್ರು ಮಾತಾಡೋರು ಸತ್ಯ ಹರಿಶ್ಚಂದ್ರನ್ ಸುಳ್ಳುಗಳು. ಪುಷ್ಪನೆ ಮಾಡಿದ್ರು ಹಂಗೆ ಮಾಡ್ತೀವಿ, ಪ್ರೀತಿ ಮಾಡಿದ್ರು ಹಂಗೆ ಮಾಡ್ತೀವಿ. ಪುಷ್ಪನೆ ನಾಳೆ ಬೆಳಿಗ್ಗೆ ಸ್ನೇಹಿತರಾಗಿ ನಾವು ಬದುಕಲ್ಲ. ಅಂಬರೀಷ್ ನನ್ನ ಕುಟುಂಬದ ಬಗ್ಗೆ ತಾಯಿ ಬಂದಂಗ್ ಮಾತಾಡ್ತಿದ್ರೆ ನೋಡ್ಕೊಂಡು ಯಾರು ಸುಮ್ಮನಿರಲ್ಲ. ಇದಾರ ಚಾಲೆಂಜಿಂಗ್ ಅದೆಂತದ್ದು ಸ್ಟಾರ, ಯಾವ್ದಕ್ಕೂ ಎದರಲ್ಲ ಅಂತ ಹೇಳ್ತಿದ್ರಲ್ಲ ಅಭ್ಯರ್ಥಿ. ಡಿ ಬಾಸ್ ಅಂತೆ. ಸಿನಿಮಾದಲ್ಲಿ ಡಿ ಬಾಸ್, ಜನಗಳ ಮುಂದೆ ಡಿ ಬಾಸ್ ಎಂದೂ ಆಗ್ಲಿಕ್ಕೆ ಆಗೋದಿಲ್ಲ. ರೈತರಿಗೆ ಡಿ ಬಾಸ್ ಆಗ್ಲಿಕ್ಕೆ ಆಗೋದಿಲ್ಲ. ಏನ್ ಮಂಡ್ಯ ಜಿಲ್ಲೆ ಜನ ಇವ್ರಿಗೆ ಗುತ್ತಿಗೆ ಕೊಟ್ಟಿದ್ದಾರ, ಇವ್ರನ್ನ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಇವ್ರನ್ನ. ಸ್ಟಾರ್ ಪಟ್ಟ ಕೊಟ್ಟರು ಸರ್, ಅವಾಗ ಒಂದು ಚಾಲೆಂಜಿಂಗ್ ಸ್ಟಾರ್ ಕೊಟ್ಟರು ಸರ್. ದರ್ಶನ್ ಡಿ ಬಾಸ್ ಅಂತ ಕರೆದು ಅವರೇ ಸರ್. ಅದು ಕೊಟ್ಟರೆ ಪ್ರೀತಿಯ ಭಿಕ್ಷೆ ಸರ್, ಅದನ್ನ ಇಟ್ಕೊಂಡಿರ್ತೀನಿ. ನಾನು ಕೇಳ್ತೀನಿ, ನಿಮ್ ಮೂಗ ಕೇಳ್ತೀನಿ, ಇವತ್ತು ದರ್ಶನ್ ಬಂದವನಲ್ಲ, ಇವನು ನಾಯ್ಡು, ನಾಯ್ಡು ಗೌಡ್ರುಗಳ ಏನಾಗ್ಬೇಕು? ನಾಯ್ಡುಗಳ ಭಯನ ಮಂಡ್ಯ ಜಿಲ್ಲೆ ಮಾಡಕ್ ಬೆಂಗಳೂರಲ್ಲೆಲ್ಲ ವರ್ಷ ಹುಟ್ಟಿದ ನಾಯ್ಡುಗಳು. ಅವ್ರ ನಾಯ್ಡು, ಸುಮಲತಾ ಅವ್ರ ನಾಯ್ಡು, ನಾವು ನಮ್ಮ ಗೌಡಿ ಕ್ರಿಶ್ಚಿಯನ್ ಮೂರೂ ಸರ್. ಅದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಕಾಡ್ ಮನುಷ್ಯ ಸರ್. ನಮ್ಮ ಬಿಜೆಪಿ ಅದೇನೋ ಹಿರಿಮಗನೋ ಕಿರಿಮಗನೋ ಗೊತ್ತಿಲ್ಲ ನನಗೆ. ನಮ್ಮ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಇವತ್ತು, ನನ್ನ ಯೋಗ್ಯತೆ ಬಗ್ಗೆ. ಪಾಪ ದೊಡ್ಡ ಮನುಷ್ಯ, ಮಹಾನ್ ಭಾವ, ಬಾಡಿಗೆ ಕೊಡ್ತೀರಾ ಇವುಗಳೆಲ್ಲ ಮಾತಾಡ್ತಾರೆ ಇವತ್ತು. ಮನೆ ಬಾಡಿಗೆ ಇದೆ, ಅಫ್ಕೋರ್ಸ್ ಲೈಫಲ್ಲಿ ಕೆಲವು ಸಣ್ಣ ಪುಟ್ಟ ಡಿಫ್ರೆನ್ಸ್ಗಳು ಬಂದಾಗ ಕೆಲವೊಂದಾಗುತ್ತೆ. ಈ ಸರ್ಕಾರ ಅಂತ ಆಳ್ಕೊಂಡು ಕೆಲಸಗಳು ಮಾಡೋ ಕೆಲಸ ಮಾಡಿಲ್ದೆ, ಸೊ ಕುಡಿಯೋ ನೀರು ಕೊಡಬೇಕಾದ್ರೆ ನಾನು ಬಾಡಿಗೆ ಕಟ್ಟಬೇಕಾ, ಆ ದುಡ್ಡಲ್ಲಿ ಕುಡಿಯೋ ನೀರು ಇದು ಮಾಡಬೇಕಾ, ಅದಕ್ಕಾಗ್ಬೋದು, ಕೆರೆ ಎತ್ತ ಕೆಲಸಕ್ಕಾಗ್ಬೋದು, ಸ್ವಲ್ಪ ದುಡ್ಡು ಬೇಕಲ್ಲ ಸರ್.
ಜಯಲಲಿತಾರವರನ್ನ ಮೀರಿಸ್ತಕ್ಕಂಥ ಮಾಯಾಂಗನೆಯಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಇಂಥ ಒಂದು ನೀಚ ಬುದ್ಧಿ ಇರ್ತಕ್ಕಂಥ ಅವರಿಗೆ ಅಧಿಕಾರ ಕೊಟ್ರೆ ಮಂಡ್ಯ ಜಿಲ್ಲೆ ಉಳಿಯೋದಿಲ್ಲ. ನಾಲಿಗೆ ಇದೆ ಅಂತ ಮನುಷ್ಯ ಅರಿಬಿಡಬಾರ್ದು. ಅಂಬರೀಷ್ ಅಣ್ಣ ಇದ್ದಿದ್ರೆ ಬರೀ ಬೆರಳು ತೋರ್ಸೋದಕ್ಕೆ ಯಾರಿಗಾದ್ರೂ ತಾಕತ್ತಿರ್ತಿತ್ತ ಅಂತ ನಾನು ಕೇಳ್ತೀನಿ. ಏನ್ ಅರ್ಥ ಅದು ಮಾಯಾಂಗನೆ ಅಂತ ಅಂದ್ರೆ ದುರಾಂಕಾರಕ್ಕೆ ಪಾಠ ಕಲಿಸ್ತಾರೆ. ಬಹುಶಃ ಅವ್ರಿಗೆಲ್ಲ ಒಂಥರ ಮೈಂಡ್ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿರ್ಬೇಕು. ಈ ಬಸ್ ಬರುತ್ತೆ ಗೊತ್ತಾ, ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದಾಗ ಒಂದ್ ಕರ್ಚೀಫ್ ಹಾಕ್ತಾರೆ ಸೀಟ್ಗೆ ಕಿಟಕಿಯಿಂದ. ಹಂಗ 6 ತಿಂಗಳು ಒಬ್ರು ಕರ್ಚೀಫ್ ಹಾಕಿದ್ರು ಅನ್ಕೋಣ. ಈ ಕರ್ಚೀಫ್ಗೆ ಅದ್ ಏನಂದ್ರೆ ಸೈಲೆಂಟ್ ಆಗಿರ್ಬೇಕು. ಕರ್ಚೀಫ್ ಆಗಿ ನೀಟಾಗಿದ್ರೆ ಓಕೆ, ಅದಕ್ಕೆ ಯೂಸ್ ಮಾಡಿ ಬಿಸಾಕ್ಬಿಡ್ತಾರೆ ಜನ. ನಾವೇನು ಒಂದೂರಿಂದ ಇನ್ನೊಂದು ಹೋಗಲ್ಲ, ಅಥವಾ ಒಂದ್ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಜಂಪಿಂಗ್ ಹೊಡ್ಕೊಂಡು ಜಂಪಿಂಗ್ ಸ್ಟಾರು ಅಲ್ಲ ನಾವು. ಇವತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅವರ ಭಾಷಣ ನೋಡದೆ ಅವರಲ್ಲಿ ಯಾವುದೇ ರೀತಿಯ ನೋವಿನ ಛಾಯೆ